ಅಲ್ಲೋ, ನೀನು ಅತಿ ಬುದ್ಧಿವಂತ. ಬರೀ ಬುದ್ಧಿವಂತ ಅಲ್ಲ, ಅತಿ ಬುದ್ಧಿವಂತ. ನೀನು ಓವರ್ ಸ್ಮಾರ್ಟ್. ನಿನಗೆ ನಿಜವಾಗ್ಲೂ ಆಯುರ್ವೇದ ಇಷ್ಟ ಇದೆ ಅಂತಂದ್ರೆ ಆಯುರ್ವೇದನ ನೀನ್ ತಗೋ. ನಿನ್ ತಮ್ಮನಿಗೆ ಯಾಕೆ ಬಲವಂತ ಮಾಡ್ತಿದ್ಯಾ? ಅವನಿಗೆ ಇದನ್ ತಗೋ ಅಂತ. ಅವನಿಗೆ ಇಷ್ಟ ಇಲ್ಲ, ಆಯುರ್ವೇದ ಇಷ್ಟ ಇಲ್ಲ. ನಾನ್ ನಿನಗೆ ನಮ್ಮ ಗುರುಗಳು ಹೇಳ್ಕೊಟ್ಟಂತಹ ರಹಸ್ಯವನ್ನ ತಿಳಿಸ್ತೀನಿ, ಕೇಳು. ಇಡೀ ಭೂಮಂಡಲದಲ್ಲಿ ಎಷ್ಟು ಜನಗಳಿದ್ದಾರೆ, ಇದನ್ನ ನಾನು ಕೋರ್ಸಲ್ಲಿ ಮೆಟೀರಿಯಲ್ ಆಗಿ ಯೂಸ್ ಮಾಡ್ತೀನಿ, ಅಧ್ಯಯನ ಅಂತ ಹೇಳ್ತೀನಿ. ಅದನ್ನ ನಾನು ನಿನಗೆ ಹೇಳ್ತಾ ಇದ್ದೀನಿ, ಚೆನ್ನಾಗಿ ತಿಳ್ಕೊ. ಗುರುಗಳು ಹೇಳ್ಕೊಟ್ಟಂತ ರಹಸ್ಯ. ಇಡೀ ಭೂಮಂಡಲದಲ್ಲಿ ಯಾವುದೇ ಪ್ರಾಂತ್ಯದಲ್ಲಿ, ಯಾವುದೇ ಭಾಗದಲ್ಲಿ, ಯಾವುದೇ ದೇಶ ನಾಡಾಗಿರಬಹುದು, ಯಾವುದೇ ಭಾಷೆ ಆಗಿರಬಹುದು, ಎಲ್ಲ ಮಾನವರಿಗೂ ಅನ್ವಯ. ಮೂಲವಾಗಿ 5 ರೀತಿ, ಯಾವುದೇ ರೀತಿ ಸಮಸ್ಯೆಗಳು, ತೊಂದರೆಗಳು, ಕಷ್ಟಗಳು, ರೋಗಗಳು, ಕಾಯಿಲೆಗಳು, ಕುಂದುಕೊರತೆಗಳು, ಅಡೆತಡೆಗಳು, ಇದಿಷ್ಟನ್ನ ನಿವಾರಣೆ ಮಾಡೋದಕ್ಕೆ 5 ಪರಮ ಮಾರ್ಗಗಳು. ಒಂದು ದೈವಾಔಷಧ, ಇನ್ನೊಂದು ವನೌಷಧ, ಸಿದ್ಧೌಷಧ, ರಸೌಷಧ, ದಿವ್ಯೌಷಧ. ದೈವಾಔಷಧ ಅಂದರೆ ಪುಣ್ಯಕ್ಷೇತ್ರಗಳು, ಕೆಲವೊಬ್ಬರ ಮೇಲೆ, ದೇವ್ರ ಮೇಲೆ ನಂಬಿಕೆ ಇಟ್ಟಿರ್ತಾರೆ ಅಂಥವ್ರು ಏನೋ ಹೋದ್ರು, ಎಲ್ಲೋ ದೇವಸ್ಥಾನಕ್ಕೆ ಹೋದ್ರು, ಉರುಳು ಸೇವೆ ಮಾಡಿದ್ರು, ಮುಳುಗೆದ್ರು, ವಾಸಿ ಆಗೋಯ್ತು ಕಾಯಿಲೆ. ದೊಡ್ಡ ದೊಡ್ಡ ಕಾಯಿಲೆಗಳು ವಾಸಿ ಆಗೋಯ್ತು. ವನೌಷಧ ನನ್ನಂಥವ್ರು ಗಿಡ ಮರ, ಬೆಟ್ಟ ಗುಡ್ಡ, ನದಿ, ಈ ಥರ ನಿಸರ್ಗ ಪ್ರೇಮಿಗಳು, ಅವ್ರಿಗಲ್ಲೋದ್ರೆ ಎಲ್ಲ ಥರ ಕಾಯಿಲೆಗಳು, ಎಲ್ಲ ಥರ ಸಮಸ್ಯೆಗಳಿಗೂ ಪರಿಹಾರ ಸಿಗ್ತದೆ. ಇದು ವನೌಷಧ. ಸಿದ್ಧೌಷಧ ಅಂದರೆ ಪೌಡ್ರು, ಚೂರ್ಣಗಳು. ಇವಾಗ ನೀನು ಮಾಡ್ತಿಲ್ಲ, ಆ ಮಾತ್ರೆ ತಗೊಂಬಂದು, ಈ ಚೂರ್ಣ ತಗೊಂಬಂದು, ಇದನ್ನು ಹಾಲ್ಗೆ ಹಾಕಿ ಕುಡೀರಿ, ಅದನ್ನು ಜೇನುತುಪ್ಪಕ್ಕೆ ಹಾಕಿ ಕುಡೀರಿ, ಅದು ನಿನಗಿಷ್ಟ. ನೀನು ಅದನ್ನು ಸಿದ್ಧೌಷಧನ, ರಸೌಷಧ, ಲಿಕ್ವಿಡ್ಗಳು ಎಲ್ಲ, ಜ್ಯೂಸ್ ಕುಡಿತಾರೆ, ಶರ್ಬತ್ ಕುಡಿತಾರೆ, ಔಷಧಿಗಳು ಕುಡಿತಾರೆ. ಇಂಜೆಕ್ಷನ್ ತಗೊಳ್ಳಲ್ಲ, ಮಾತ್ರೆ ತಗೊಳ್ಳಲ್ಲ, ಔಷಧಿ ಕುಡಿತಾರೆ. ರಸೌಷಧ, ನೆಗಡಿ ಬಂತು ಅಂದರೆ ಕಷಾಯ ಮಾಡ್ಕೊಂಡು ಕುಡಿತಾರೆ, ರಸೌಷಧ. ದಿವ್ಯೌಷಧ, ಹೀಲಿಂಗ್. ಕೆಲವರು ರೇಖಿ ಮಾಡಿಸ್ಕೊಳ್ತಾರೆ, ಕೆಲವರು ಏಂಜಲ್ ಥೆರಪಿ ಅಂತ ಮಾಡಿಸ್ಕೊಳ್ತಾರೆ, ಮತ್ತು ಕೆಲವರು ಅದಕ್ಕೆ ದೈವಿಕ ಚಿಕಿತ್ಸಾ ಪದ್ಧತಿ ಅಂತ ಕರೀತಾರೆ. ಅದನ್ನು ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ರೀತಿ ಹೆಸರುಗಳನ್ನು ಕೊಟ್ಟಿದ್ದಾರೆ. ಸೊ ಇದು ದಿವ್ಯೌಷಧ, ಹೀಲಿಂಗ್ ಮಾಡೋದ್ರ ಮೂಲಕ ಕಲಿಸ್ಕೊಡ್ತಾರೆ. ಸೊ ಈ 5ರಲ್ಲಿ ಒಬ್ಬೊಬ್ಬ ಮನುಷ್ಯ ಒಂದೊಂದನ್ನು ಆಯ್ಕೆ ಮಾಡ್ಕೊಂಡಿರ್ತಾನೆ. ಅದು ನಿನಗಿಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಅವನಿಗೂ ಅದನ್ನೇ ಮಾಡೋದ್ರೆ ಅದಂಗೆ ಆಗಲ್ಲಪ್ಪ. ಅವನಿಗದು ಇಷ್ಟ ಇಲ್ಲ. ನನಗೆ ತಿಳಿದಂಗೆ ಅವನಿಗೆ ರಸೌಷಧ ಇಷ್ಟ. ಅವನು ಕೇವಲ ಔಷಧಿ ಸೇವನೆ ಮಾಡ್ತಾನಷ್ಟೇ. ಕುಡಿಬೇಕು, ಲಿಕ್ವಿಡ್ ರೂಪದಲ್ಲಿ ಬೇಕು ಅವನಿಗೆ, ಅವಾಗ ಅವನು ಅದನ್ನು ನಂಬ್ತಾನೆ. ನೀನು ಚೂರ್ಣ, ಪುಡಿ ರೂಪದಲ್ಲಿ ಬೇಕು, ಅದಕ್ಕೆ ನೀನು ನಂಬ್ತೀಯ. ಮಾತ್ರೆಗಳು ಬೇಕು ನಿನಗೆ. ಮತ್ತೆ ಕೆಲವ್ರಿಗೆ ಅವೆಲ್ಲ ಬೇಡ, ಇಂಜೆಕ್ಷನ್ ಹಾಕ್ಬಿಡಿ ಅಂತ. ಅಂದರೆ ಜ್ವರ ಬಂದರೆ ಮಾತ್ರೆ ನುಂಗೋದ್ರಲ್ಲಿ ಇಂಜೆಕ್ಷನ್ ಕೊಟ್ಬಿಡಿ ಡಾಕ್ಟ್ರ್. ಗುರುಗಳೇ, ನೀವು ನನ್ನ ತಲೆ ಮೇಲೆ ಒಂದ್ಸಲ ಕೈ ಇಟ್ಬಿಡಿ, ನನ್ನ ಜ್ವರ ವಾಸಿ ಆಗ್ಬಿಡ್ತದೆ. ಲೇ, ಹಾಸ್ಪಿಟ್ಲಿಗೆ ಹೋಗ ಮುಚ್ಕೊಂಡು. ಇಲ್ಲ ನಾನು ಹೋಗಲ್ಲ, ಸತ್ರು ಪರವಾಗಿಲ್ಲ, ನನ್ನ ತಲೆ ಮೇಲೆ ಕೈ ಇಟ್ಬಿಡಿ, ಹೋಗ್ಬಿಡ್ತದೆ. ಅವನಿಗೆ ದಿವ್ಯೌಷಧ ಅಂದರೆ ಗುರುಗಳ ಮೇಲೆ ನಂಬಿಕೆ, ಅಪಾರವಾದ ಭಕ್ತಿ, ಶ್ರದ್ಧೆ, ಭಕ್ತಿ, ನಂಬಿಕೆ, ವಿಶ್ವಾಸ ಇರೋದ್ರಿಂದ ನೀವು ಇಡೀ ಗುರುಗಳೇ ನಾನು ಹೋಗಲ್ಲ, ಖಂಡಿತವಾಗ್ಲೂ ಅವನು ವಾಸಿ ಆಗುತ್ತೆ. ನಾನು ವಾಸಿ ಮಾಡಿದೆ ಅಂತ ನಾನು ಹೇಳ್ಕೊಳ್ಳಲ್ಲ. ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆ, ವಿಶ್ವಾಸ ಅವನನ್ನು ವಾಸಿ ಮಾಡ್ತು. ವಾಸಿ ಆಯಿತು. ಸುಮಾರು ಜನ ಬರ್ತಾರೆ, ಹುಷಾರಿಲ್ಲ ಅಂದ್ರೆ ಹಾಸ್ಪಿಟ್ಲಿಗೆ ಹೋಗಲ್ಲ, ನನ್ನ ಹತ್ರ ಬಂದು ಆಶೀರ್ವಾದ ಮಾಡಿಕೊಳ್ತಾರೆ. ಹಂಗೆ ನೀನು ಇನ್ನೊಬ್ಬರಿಗೆ ಬಲವಂತ ಮಾಡಬೇಡ.